ಭಾರತ ದೇಶದ ಸುತ್ತಮುತ್ತ ಸುಮಾರು ವರ್ಷಗಳಿಂದ ಕಟ್ಟಿದ ಅನೇಕಾನೇಕ ಕಟ್ಟಡಗಳು, ದೇವಸ್ಥಾನಗಳು ಅವಿಷ್ಟು. ಎಷ್ಟೋ ಜನ ರಾಜರು ತಮ್ಮ ಅಭಿಷ್ಟೆ ಹಾಗೂ ನಂಬಿಕೆ, ವಿಶ್ವಾಸದ ಮೇಲೆ ಅನೇಕ ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ. ಅದರಲ್ಲಿ ಮೊದಲಿಗೆ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ದೇವಸ್ಥಾನ ಇದೆ. ಆದರೆ ಸುಂದರವಾದ, ಅದರ ನೆರಳಿಗೆ ಸಿಗದ ಅತಿ ಎತ್ತರವಾದಂತಹ ದೇವಸ್ಥಾನಗಳು ಸಾಕಷ್ಟಿವೆ. ಅತಿ ಎತ್ತರವಾದ ಆಧುನಿಕ ಸಂಪನ್ಮೂಲಗಳು ಹೊಂದಿರುವ ಬುರ್ಜ್ ಖಲೀಫಾ ಅತಿ ಎತ್ತರವಾಗಿ ಕಟ್ಟಿದ್ದು ದೊಡ್ಡ ವಿಷಯ ಅಲ್ಲ. ಆದ್ರೆ ಏನು ಸಹಾಯ ಇಲ್ಲದೆ, ತಂತ್ರಜ್ಞಾನ ಬಳಿ ಇಲ್ಲದೆ ಇರುವಂತಹ ಕಾಲದಲ್ಲಿ ಹೇಗೆ ಕಟ್ಟಿರಬಹುದು? ಅದು ಭಾರತದಲ್ಲಿ ಅತಿ ಸುಂದರವಾದ ಒಂದು ಶೈಲಿಯಲ್ಲಿ ಕಟ್ಟಿದ್ದಾರೆ. ಅದರಲ್ಲಿ ತಮಿಳುನಾಡುವ ತಂಜಾವೂರು ಬೃಹದೇಶ್ವರ ದೇವಸ್ಥಾನ ಬಹು ಪುರಾತನ ಕಾಲದಿಂದ ಇರುವಂತಹ ಒಂದು ದೇವಸ್ಥಾನ. ಇನ್ನು ಇದು ಅತಿ ದೊಡ್ಡ ದೇವಸ್ಥಾನ ಎಂದರೆ ಸುಳ್ಳಲ್ಲ. ಇದರಲ್ಲಿರುವ ದೊಡ್ಡ ಶಿವಲಿಂಗ ಅನೇಕ ಅದ್ಭುತಗಳನ್ನ ಮೆರೆದಿದೆ. ಇಲ್ಲಿವರೆಗೆ ಅದೇ ಸ್ಥಳದಲ್ಲಿ ಕೂಡ ನಾವು ನೋಡಲು ಸಿಗುತ್ತದೆ. 12ನೇ ಶತಮಾನದಲ್ಲಿ ರಾಜರಾಜ ಚೋಳರು ವಾಸ್ತುಕಲೆಯಿಂದ ಮೂಡಿ ಬಂದಂತಹ ಅದ್ಭುತವಾದಂತಹ ಶಿಲ್ಪಕಲೆಯ ಆಕಾರವೇ ಬೃಹದೇಶ್ವರ ಆಲಯ. ಸುಮಾರು 226 ಅಡಿ ಎತ್ತರ, 13 ಅಂತಸ್ತು ಇರುವ ದೇವಸ್ಥಾನವನ್ನ ಪೂರ್ತಿಯಾಗಿ ಗ್ರೈನೇಟ್ ನಿಂದ ಕಟ್ಟಲಾಗಿದೆ. ಇಲ್ಲಿ ಮಣ್ಣು, ಸಿಮೆಂಟ್ ಚೂರು ಕೂಡ ಬಳಸಿಲ್ಲ. ಗುಡಿ ಸುತ್ತ ನಿರ್ಮಾಣಕ್ಕೆ 1,20,000 ಟನ್ ಗ್ರೈನೇಟ್ ಉಪಯೋಗಿಸಲಾಗಿದೆ. ಇಲ್ಲಿ ಆಶ್ಚರ್ಯ ಮೂಡಿಸುವ ವಿಷಯ ಏನಪ್ಪಾ ಅಂದ್ರೆ, ತಂಜಾವೂರು ಸುಮಾರು 100 ಕಿಲೋಮೀಟರ್ ಒಳಗಡೆ ಎಲ್ಲಿ ಕಲ್ಲುಗಳು ಇಲ್ಲ. ಆದ್ರೆ ಎಷ್ಟು ಸುಂದರವಾಗಿ ಗ್ರೈನೇಟ್ ಎಲ್ಲಿಂದ ತಂದು ಕಟ್ಟಿರಬಹುದು ಎನ್ನುವುದೇ ಸಂದೇಹ. 80 ಟನ್ ಏಕಶಿಲೆಯಿಂದ ಮಾಡಿರುವಂತಹ ಗೋಪುರ ಹಾಗೂ ಅದರ ಕಳಸ. ಈ ದೇವಸ್ಥಾನದಲ್ಲಿರುವ ಪ್ರಮುಖತೆ ಏನಪ್ಪಾ ಅಂದ್ರೆ, 80 ಟನ್ ಇರೋ ಗೋಪುರದ ಕಳಸವನ್ನ 13 ಅಂತಸ್ತು ಎತ್ತರದಲ್ಲಿ ಹೇಗೆ ಕಟ್ಟಿರಬಹುದು ಎನ್ನುವುದು. ಇನ್ನು ಆಧಾರಕ್ಕೋಸ್ಕರ ಎಷ್ಟೋ ವರ್ಷಗಳು 6 ಕಿಲೋಮೀಟರ್ ರಹದಾರಿ ನಿರ್ಮಾಣ ಮಾಡಿದ್ರು. ಅದರ ಮೇಲೆ ಕುದುರೆ, ಆನೆ ಸಹಾಯದಿಂದ ಗೋಪುರದ ಕಳಸವನ್ನ ಇಟ್ಟಿದ್ದಾರೆ ಎಂದು ಜನರು ಅಭಿಪ್ರಾಯ ಪಡ್ತಾರೆ. ಇನ್ನು ಶಿವಲಿಂಗ ಬೃಹದೇಶ್ವರ ದೇವಸ್ಥಾನವನ್ನ ನಂದಿಗೊಡಗೂಡಿ ಬೃಹತ್ವಾಗಿ ಇದೆ. ಅದರ ಜೊತೆಗೆ 20 ಕೆಜಿ ಏಕಶಿಲಾ ವಿಗ್ರಹ, 13 ಅಡಿ ಎತ್ತರ, 16 ಅಡಿ ಅಗಲ ಬೃಹದೇಶ್ವರ ದೇವಸ್ಥಾನದಲ್ಲಿ 100 ಸುರಂಗ ಮಾರ್ಗಗಳಿವೆ. ಇನ್ನು ಸಮೀಪದಲ್ಲಿರುವ ರಾಜರಾಜ ಚೋಳರ ಕೋಟೆಗೆ ಈ ಸುರಂಗ ಮಾರ್ಗ ದಾರಿಯನ್ನ ತೋರಿಕೊಡುತ್ತದೆ. ಅದರಲ್ಲಿ ತಂಜಾವೂರು ದೇವಸ್ಥಾನಗಳ ಜೊತೆಗೆ ನಿರ್ಮಾಣ ಮಾಡಿದ್ದಾರೆ. ಇನ್ನು ಹಬ್ಬ ಹರಿದಿನಗಳ ಸಮಯದಲ್ಲಿ ರಾಜರು ಮತ್ತು ರಾಜವಂಶರು ಈ ಮಾರ್ಗಗಳಿಂದ ದೇವಸ್ಥಾನಗಳಿಗೆ ದರ್ಶಿಸಿಕೊಂಡು ಶಿವನನ್ನ ಅಭಿಷೇಕ ಮಾಡಿಕೊಳ್ಳುತ್ತಿದ್ದರು ಎಂದು ಹೇಳಲಾಗುತ್ತದೆ. ಹೊರಗಡೆ ಬರುವಂತಹ ಬೆಳಕು ಗರ್ಭಗುಡಿ ಕುಂಭ ನಿರ್ಮಾಣ ಮಾಡಿದ್ದಾರೆ. ಇನ್ನು ದೇವಸ್ಥಾನದ ಆವರಣವನ್ನ ಬಹು ಸುಂದರವಾಗಿ ಮತ್ತು ವಿಶಾಲವಾಗಿ ಕಟ್ಟಿದ್ದಾರೆ. ಈ ದೇವಸ್ಥಾನ ಸುತ್ತಮುತ್ತ ಆನೆ ಕಲ್ಲುಗಳಿಂದ ಕಟ್ಟಲಾಗಿದೆ. ಅತಿ ಸಣ್ಣ ನಿರ್ಮಾಣ ಮಾಡಿದ್ರು ಹೇಗೆ ಎಂದು ಯಾರಿಗೆ ಗೊತ್ತಿಲ್ಲ. ಈ ದೇವಸ್ಥಾನದ ಬಗ್ಗೆ ಆಶ್ಚರ್ಯ ಮೂಡಿಸುವ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಮಠ ಮಧ್ಯಾಹ್ನವಾದ್ರೂ ಗೋಪುರದ ನೆರಳು ಎಲ್ಲಿ ಕಾಣಸಿಗುದಿಲ್ಲ. ಈ ದೇವಸ್ಥಾನದ ನೆರಳು ಕಣ್ಣಿಗೆ ಬೀಳೋದೇ ಇಲ್ಲ. ಗೋಪುರದ ನೆರಳು ಮಾತ್ರ ನೋಡೋಕೆ ಆಗಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.